ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಒಂದು ವೀಕೆಂಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಮತ್ತು ಒಂದು ಫ್ಯಾಮ್ಲಿ ಗೆಟ್ ಟುಗೆದರ್ ಇದೆ, ಅಲ್ಲಿ ಬೇರೆ ಅಟೆಂಡ್ ಮಾಡೋಕ್ಕೆ ಹೋಗಬೇಕು ಮಧ್ಯಾಹ್ನದ ಮೇಲೆ. ಇಷ್ಟೇ ಹೇಳ್ದಿರಾ, ಒಂದು ಕೋಲಾರಲ್ಲಿರುವಂಥ ಒಂದು ಫೇಮಸ್ ಐಸ್ ಕ್ರೀಮ್ ಶಾಪ್ದು ರಿವ್ಯೂ ವ್ಲಾಗ್ ಆಗಿರುತ್ತೆ. ಲಾಸ್ಟಲ್ಲಿ ಒಂದು ಹೋಮ್ ರೆಮಿಡಿ ಸಹ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ನೀವೇನಾದರೂ ಮೂಗೇನಾದರೂ ಚುಚ್ಚಿಸ್ಕೊಂಡ್ರೆ ಅದು ನೋವು ಕಡಿಮೆ ಆಗಬೇಕಾದ್ರೆ ಏನು ರೆಮಿಡಿ ಮಾಡ್ಕೋಬೇಕು ಮನೆಯಲ್ಲೇ ಅನ್ನೋದು, ಮನೆ ಮದ್ದು ಬಗ್ಗೆ ಸಹ ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಕೊನೆ ತನಕ ನನ್ನ ಜೊತೆನೇ ಇರಿ. ಇವತ್ತು ಫಂಕ್ಷನ್ಗೆ ನಾನು ನನ್ನ ಮಕ್ಕಳು ಅಷ್ಟೇ ಹೋಗ್ತಾ ಇದ್ದೀವಿ. ಹಸ್ಬೆಂಡು ಸ್ವಲ್ಪ ಶಾಪಲ್ಲೆಲ್ಲ ಜಾಸ್ತಿ ಕೆಲಸ ಇದೆ ಅಂತ ಅವರು ಅಟೆಂಡ್ ಮಾಡ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಎಲ್ಲ ಸೇರಿ ಇವಾಗೆ ಬೆಳಗ್ಗೆನೇ ಅಡುಗೆ ಮಾಡಿಟ್ಟು ಹೋಗ್ತಾ ಇದ್ದೀನಿ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ದೋಸೆ, ಚಿಕನ್ ಕರಿ ಮತ್ತು ಚಿಕನ್ ಫ್ರೈ ಮಾಡ್ಕೊಂಡಿದ್ದೆ. ಅದೇ ಚಿಕನ್ ಕರಿ ಚಿಕನ್ ಫ್ರೈಗೆ ಕಾಂಬಿನೇಷನ್ ಆಗಿ ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿಟ್ಟಿದ್ದೀನಿ. ಸೊ ಮುದ್ದೆ ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದ್ದೀನಿ, ಯಾಕಂದರೆ ಒಂದು ವೇಳೆ ನಾನು ನೈಟ್ ಲೇಟಾಗಿ ಬಂದ್ರೂ ಒಂದು ಎಕ್ಸ್ಟ್ರಾ ಮುದ್ದೆ ಇರಲಿ ಅಂತ 2 ಮುದ್ದೆ ಮಾಡಿಟ್ಟು ಇವಾಗ ಮಾವ ಮನೆಗೆ ಬಂದಿದ್ದೀವಿ. ಸೊ ಯೂಶ್ವಲಿ ಪ್ರತಿದಿನವೂ ಎಲ್ಲರೂ ಬ್ಯುಸಿಯಾಗಿರ್ತೀವಿ ಅವ್ರವ್ರ ಕೆಲಸಗಳಲ್ಲಿ. ಸೊ ಈ ಥರ ಯಾವಾಗೋ ನಾವು ಮೀಟ್ ಮಾಡ್ತೀವಿ ಅಂದರೆ ಈ ಥರ ಫಂಕ್ಷನ್ಸು, ಗೆಟ್ ಟುಗೆದರ್, ಇಂಥ ಫಂಕ್ಷನ್ಸಲ್ಲಷ್ಟೇ. ಸೊ ಈ ಥರ ಸೇರಿದಾಗೇ ಎಲ್ಲರೂ ಒಬ್ಬರ ಜೊತೆ ಒಬ್ಬರು ಕೂತ್ಕೊಂಡು ಮಾತಾಡೋದು, ನಗೋದು, ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಒಂಥರ ಸ್ಪೆಷಲ್ ಅನಿಸುತ್ತೆ ಈ ಥರ ಫ್ಯಾಮ್ಲಿ ಗೆಟ್ ಟುಗೆದರ್ಸಲ್ಲಂತೂ. ಸೊ ಏನು ಫಂಕ್ಷನ್ ಅಂತ ಇನ್ನೂ ಹೇಳಿಲ್ವಲ್ಲ ನಾನು. ಸೊ ರೀಸೆಂಟಾಗಿ ನನ್ನ ವ್ಯೂವರ್ಸ್ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ನೋಡಿದರೆ, ನಾನು ಈ ವರ್ಷ ಅಕ್ಷಯ ತೃತೀಯಗೆ ಏನೂ ಪರ್ಚೇಸ್ ಮಾಡಿಲ್ಲ, ಗೋಲ್ಡ್ ಆರ್ ಸಿಲ್ವರ್. ರೀಸನ್ ಹೇಳಿದ್ದೆ, ನಮ್ಮ ಸೋದರ ಮಾವನ ಮಗನ ಮದುವೆ ಇತ್ತು ಅಂತ. ಸೊ ಇವಾಗ ಯಾರು ಹಿಂಗೆ ಆ್ಯಕ್ಷನ್ ಮಾಡ್ತಿದ್ದಾರಲ್ಲ ಇವರೇ ನಮ್ಮ ಸೋದರ ಮಾವ. ಸೊ ಇವ್ರ ಮಗನ ಮದುವೆ ಇರೋದ್ರಿಂದನೇ ನಾವು ಗೋಲ್ಡ್ ಶಾಪಿಂಗ್ ಏನೂ ಮಾಡಿರಲಿಲ್ಲ. ಸೊ ಯಾರು ಮದುವೆ ಆಯ್ತಲ್ಲ ಅವ್ರ ಹುಡುಗಿನ ಇವತ್ತು ಚಿಕ್ಕ ಮಾವ ಮನೆಯಲ್ಲಿ ಊಟಕ್ಕೆ ಕರೆದಿದ್ದಾರೆ. ಸೊ ಹೆಂಗೂ ಅವ್ರಿಗೆ ಅಲ್ದಿರ ಎಲ್ಲ ಫುಲ್ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲರನ್ನೂ ಇನ್ವೈಟ್ ಮಾಡಿದರು. ಒಂದು ಸಲ ಗೆಟ್ ಟುಗೆದರ್ ಥರನೂ ಆಗುತ್ತೆ, ಸೇರಿದಂಗೆ ಆಗುತ್ತೆ ಅಂತ. ಸೊ ಅದಕ್ಕೆ ಇವಾಗೆಲ್ಲ ಸೇರಿದಿರಿ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ. ಯೂಶ್ವಲಿ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಒಂದು ಕಡೆ ಸೇರಿದಾಗ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿ ಆ ಟೈಮ್ ಪಾಸ್ ಮಾಡ್ತೀವಲ್ವ, ಆ ಒಂದು ಮೊಮೆಂಟು ಅದು ಸಖತ್ ಸ್ಪೆಷಲ್ ಅಂತ ನನಗನ್ಸುತ್ತೆ. ಸೊ ಇವ್ರು ನಮ್ಮ ಚಿಕ್ಕ ಮಾವ, ಇವರೇ ಎಲ್ಲ ಆರ್ಗನೈಸ್ ಮಾಡಿರೋದು. ಸೊ ಇವತ್ತು ಮೆನ್ಯೂ ಏನು ಅಂತ ಕೇಳಿದ್ರೆ, ಲೈಕ್ ಯೂಶ್ವಲಿ ನಮ್ಮ ಫ್ಯಾಮ್ಲಿಯಲ್ಲಿ ನಮಗೆಲ್ಲ ಇಷ್ಟ ಆಗುವಂಥದ್ದು ಇವತ್ತು ಮಾಡಿಸಿದ್ರು. ಮುದ್ದೆ, ಟ್ರೆಡಿಷ್ನಲ್ ಮಟನ್ ಸಾರು ಬಿಟ್ಟು ನಮ್ಗೆ ಯೂಶ್ವಲಿ ಮಟನ್ ಬಿರಿಯಾನಿ, ಚಿಕನ್ ಕಬಾಬ್ ಈ ಕಾಂಬಿನೇಷನ್ ತುಂಬ ಇಷ್ಟಪಡ್ತೀವಿ. ಸೊ ಅದನ್ನೇ ಮಾಡಿಸಿದ್ರು ಇವತ್ತು ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಊಟ ತಿಂದ್ಕೊಂಡು ಇನ್ನು ತುಂಬ ದೂರದಿಂದ ಬಂದಿರ್ತಾರಲ್ಲ ರಿಲೇಟಿವ್ಸು, ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಹೊರಟರು. ಬಟ್ ನನಗೆ ನಮ್ಮ ಮನೆಯಿಂದ ಮಾವ ಮನೆ ಆಗಲಿ ಅಮ್ಮ ಮನೆ ಆಗಲಿ ಎಲ್ಲ ತುಂಬ ಹತ್ತಿರದಲ್ಲೇ ಇದೆ. ಒಂದು 10 ಮಿನಿಟ್ಸಲ್ಲಿ ಬಂದುಬಿಡ್ಬೋದು. ಅಮ್ಮ ಮನೆ ಆಗಲಿ ಮಾವ ಮನೆ ಆಗಲಿ ವೆಹಿಕಲಲ್ಲಿ ಅಷ್ಟು ಹತ್ರದಲ್ಲಿರೋದ್ರಿಂದ ನಾನು ಆಲ್ಮೋಸ್ಟ್ ಸ್ವಲ್ಪ ಇಲ್ಲೇ ಇದ್ದು ನೈಟ್ ಹಂಗೆ ಹೊರಡ್ತೀನಿ ಪ್ರತಿ ಸಲ ಬಂದಾಗೂ. ಇವತ್ತು ಅದೇ ರೀತಿ ಇವಾಗೆಲ್ಲ ಫ್ಯಾಮ್ಲಿ ಎಲ್ಲ ಕೆಳಗಡೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ, ನಾನು ಜಾಯಿನ್ ಆದೆ. ಸೊ ಯೂಶ್ವಲಿ ಇದೊಂದು ಟ್ರೆಡಿಷನ್ ಅನ್ನೋದು ಎಲ್ಲ ಕಡೆನೂ ಇರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಅಂದರೆ ಹೊಸದಾಗಿ ಮದುವೆ ಆಗಿರೋವಂಥ ಹೆಣ್ಣು ಗಂಡನ್ನ ಮನೆಗೆ ಇನ್ವೈಟ್ ಮಾಡಿ ಅವ್ರಿಗೆ ಇಷ್ಟವಾಗಿರೋವಂಥ ಅಡುಗೆಗಳನ್ನೆಲ್ಲ ಬಡಿಸಿ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ತಾಂಬೂಲ, ಅರಿಶಿನ ಕುಂಕುಮ ಮತ್ತು ಹೊಸ ಬಟ್ಟೆ ಎಲ್ಲ ಕೊಟ್ಟು ಕಳಿಸೋ ಅಂಥ ಒಂದು ಪದ್ಧತಿ ಅದು ಮೊದಲಿಂದ ನಡ್ಕೊಂಬಂದಿದೆ, ಅದೇ ಇಲ್ಲಿ ನಡೀತಾ ಇದೆ. ಸೊ ಈ ಥರ ಮದುವೆ ಇಂಥದ್ದೆಲ್ಲ ಫಂಕ್ಷನ್ಸಲ್ಲಿ ಒಂದು ಗುಡ್ ಥಿಂಗ್ ಏನಾಗುತ್ತೆ ಅಂದರೆ, ನಮ್ಮ ಫ್ಯಾಮ್ಲಿಗೆ ಒಂದು ಹೊಸ ಮೆಂಬರ್ ಆ್ಯಡ್ ಆಗ್ತಾರೆ. ಅದೊಂದು ಸಂಭ್ರಮ ಅಲ್ಲ, ಅದನ್ನು ಆಚರಣೆ ಮಾಡುವಂಥ ಒಂದು ಪ್ರೋಸೆಸ್ ಇದು. ಸೊ ನಾನು ನನ್ನ ಕಸಿನ್ಸ್ ಎಲ್ಲ ನಮ್ಮ ಮಾವ ಮನೆ ಮಗನ್ನ ಇಲ್ಲಿ ರೇಗಿಸ್ತಾ ಇದ್ವಿ, ಅಂದರೆ ಫುಲ್ ಕಳೆ ಬಂದುಬಿಟ್ಟಿದೆ ಮದುವೆ ಆದಾಗ ಅಂತ. ಈ ಥರ ಜೋಕ್ಸ್ ಎಲ್ಲ ಇದ್ದೇ ಇರುತ್ತಲ್ವ ಫಂಕ್ಷನ್ಸಲ್ಲೆಲ್ಲ ಮೀಟ್ ಮಾಡಿದಾಗ. ಇವಾಗ ಒಂದು ಮನೆ ಮದ್ದು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಫಂಕ್ಷನ್ ಎಲ್ಲ ನಡಿಬೇಕಾದ್ರೆ ನಮ್ಮ ಅಮ್ಮಗೆ ನಮ್ಮ ಮಾವ ಮಗಳು ಈ ಥರ ಮೂಗು ಚುಚ್ಚಿಸ್ಕೊಂಡಿದ್ದೀನಿ. ತುಂಬ 10 ಡೇಸ್ ಆಗಿದೆ, ಅದು ನೋವು ಕಡಿಮೆನೇ ಆಗಿಲ್ಲ ಅಂತ ಹೇಳ್ತಾಯಿದ್ಲು. ಅದಕ್ಕೆ ನಮ್ಮಮ್ಮ ಇದು ಒಂದು ಹೋಮ್ ರೆಮಿಡಿ ಮಾಡಿ ಹಾಕ್ತಾಯಿದ್ದಾರೆ. ಸೊ ಇದು ಸಿಂಪಲ್ಲು, ಕೊಬ್ಬರಿ ಎಣ್ಣೆ ಇರುತ್ತಲ್ವ ಅದನ್ನು ನೀವು ಒಂದು ಯಾವುದನ್ನ ಒಂದು
ಬಾಟಮ್ ಇರುವಂಥ ಒಂದು ಕಡಾಲಿ ಸ್ಟವ್ ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ ಒಂದು 2 ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು. ಅದು ಆ ಸತ್ವಗಳೆಲ್ಲ ಆ ಒಂದು ಎಣ್ಣೆ ಒಳಗಡೆ ಬಿಡಬೇಕು. ಒಂದು ಸ್ವಲ್ಪ ಬ್ರೌನಿಷ್ ಆಗಬೇಕು ಬೆಳ್ಳುಳ್ಳಿ. ಸೊ ಆ ಥರ ಬ್ರೌನಿಷ್ ಆಗಿ ಆದಮೇಲೆ ಅದು ಸತ್ವಗಳೆಲ್ಲ ಬರುತ್ತಲ್ವ, ಆ ಆಯಿಲ್ನ ನಾವು ಆ ಮೂಗು ಚುಚ್ಚಿರೋದು, ಇವಾಗ ಕಿವಿ ಚುಚ್ಚಿರೋದು ಎಲ್ಲಿ ಅದು ಹುಣ್ಣಾಗಿರುತ್ತಲ್ವ ಅಲ್ಲಿ ಅದ್ರ ಮೇಲೆ ಅದನ್ನು ಹಾಕೋದ್ರಿಂದ ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀವೇನಾದರೂ ಇದೇ ಪ್ರಾಬ್ಲಮಲ್ಲಿದ್ದರೆ ನೀವು ಸಹ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡ್ಬೋದು. ಸೊ ಇವಾಗ ಕಸಿನ್ಸ್ ಎಲ್ಲ ಸೇರಿ ಇವಾಗ ಇನ್ನೊಂದು ಮಾವ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ವಾಕಬಲ್ಲೇ ನಮ್ಮ ಅಮ್ಮ ಮನೆ, ನಮ್ಮ ಮಾವಂದ್ರ ಮನೆ, ಇಬ್ಬರು ಮನೆ, ಚಿಕ್ಕಮ್ಮಂದ್ರ ಮನೆ, ಎಲ್ಲರ ಮನೆಯೂ ಒಂದೇ ಏರಿಯಲ್ಲೇ ಇರೋದು. ಅಂದರೆ ಒಂದೊಂದು ರೋಡ್ ಡಿಫ್ರೆನ್ಸ್ ಅಷ್ಟೇ. ಸೊ ಯೂಶ್ವಲಿ ನಮ್ಮ ಮಾವ ಬಂದು ನಾವು ಚಿಕ್ಕ ವಯಸ್ಸಿದ್ದಾಗ ನಮಗೆ ಸ್ಟೋರೀಸ್ ಹೇಳ್ತಾಯಿದ್ರು, ದೆವ್ವ ಭೂತದ್ದೆಲ್ಲ ಸ್ಟೋರೀಸ್. ಅವಾಗ ಇಷ್ಟು ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾಯಿದ್ವಿ ಅಂದರೆ ಇವಾಗ ಅದು ಹೇಳಿದಾಗ ನಮಗೆ ರಿಯಲೈಸ್ ಆಗುತ್ತೆ. ಇವಾಗ ದೊಡ್ಡವರಾಗಿದ್ದೀರಲ್ಲ ಅದೆಲ್ಲ ನಂಬಲ್ಲ. ಬಟ್ ನನ್ನ ಮಕ್ಕಳು ನೋಡಿ ಅದೇ ಕತೆಗಳಿಗೆ ಇವಾಗ ಯಾವ ರೀತಿ ಇಂಟ್ರೆಸ್ಟ್ ನಾವು ಚಿಕ್ಕವರಿದ್ದಾಗ ಹೆಂಗೆ ಕೇಳ್ತಾ ಇದ್ವಲ್ಲ, ಇವಾಗ ಇವರಿಬ್ಬರು ನಮ್ಮ ಮಾವ ಹೇಳೋ ಆ ದೆವ್ವ ಭೂತ ಕತೆಗಳಿಗೆ ಇಂಟ್ರೆಸ್ಟಿಂದ ಕೂತು ಕೇಳ್ತಾ ಇದ್ದಾರೆ. ಒಂದು ಕ್ಷಣ ನನಗೆ ಈ ಮೊಮೆಂಟಲ್ಲಿ ನಂದು ಬಾಲ್ಯ ನೆನಪಾಗೋಯ್ತು. ನಾವು ಇದೇ ರೀತಿ ಇಂಟ್ರೆಸ್ಟಾಗಿ ಕೂತು ಕತೆ ಕೇಳ್ತಾ ಇದ್ವಿ ಅಂತ. ಸೊ ಅಷ್ಟರಲ್ಲಿ ನಮ್ಮ ಮಾವದು ಮದುವೆ ಆಲ್ಬಮ್ ಎಲ್ಲ ಸಿಕ್ತು. ಅದರಲ್ಲಿ ನಾವು ಪುಟಾಣಿ ಮಕ್ಕಳು ಅದನ್ನೆಲ್ಲ ನೋಡ್ಕೊಂಡು ಫುಲ್ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಸೊ ಈ ಥರ ಹಳೆಯ ಫೋಟೋಸ್ ನೋಡಿದ್ರೆ ಅಂತೂ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ನೆಕ್ಸ್ಟು ಅಲ್ಲಿಂದ ಎಲ್ಲಾದರೂ ಒಂದು ಸ್ವಲ್ಪ ಔಟ್ಸೈಡ್ ಹೋಗೋಣ, ಹೆಂಗೂ ಎಲ್ಲರೂ ಕಸಿನ್ಸ್ ಎಲ್ಲ ಮೀಟ್ ಮಾಡಿದ್ದೀವಿ ಅಂತ ಇವಾಗ ಕೋಲಾರಲ್ಲಿರುವಂಥ ಒಂದು ಒಳ್ಳೆ ಐಸ್ ಕ್ರೀಮ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಸೊ ನೀವೇನಾದರೂ ಇನ್ನೂ ಕೋಲಾರದವರಾಗಿ ಈ ಒಂದು ಐಸ್ ಕ್ರೀಮ್ ಶಾಪ್ ನೀವು ವಿಸಿಟ್ ಮಾಡಲಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ. ಅಂದರೆ ಆಲ್ಮೋಸ್ಟ್ ಅದರಲ್ಲಿ ಇರುವಂಥ ಒಂದು ಮೆನ್ಯೂ ಐಟಮ್ಸ್ ಎಲ್ಲ ಪೋಲಾರ್ ಬಿಯರ್ ಆಗಲಿ ಈ ಥರದ್ದು ಕ್ರೀಮ್ ಸ್ಟೋನ್ ಇದ್ಲೇನೇನು ಸಿಗುತ್ತಲ್ವ ಅದೇ ಥರ ಮೆನ್ಯೂನೇ ಇರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸೊ ಎಲ್ಲರೂ ಊಟ ಆಗಿದ ತಕ್ಷಣವೇ ಡಿಸೈಡ್ ಮಾಡಿದ್ವಿ ಎಲ್ಲಾದರೂ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗಬೇಕು ಅಂತ. ಸೊ ಯೂಶ್ವಲಿ ಊಟ ಎಲ್ಲ ಆದಮೇಲೆ ಏನಾದರೂ ಒಂದು ಡೆಸರ್ಟ್ಸ್ ಥರನೋ ಇಲ್ಲಾಂದರೆ ಐಸ್ ಕ್ರೀಮ್ ತಿಂದರೆ ಅದೊಂಥರ ಚೆನ್ನಾಗಿರುತ್ತಲ್ವ. ಅದಕ್ಕೆ ಮನೆಯಿಂದ ಆಲ್ಮೋಸ್ಟ್ ಒಂದು 5 ಮಿನಿಟ್ಸಲ್ಲೇ ಇದೆ. ಇದು ETCM ಹಾಸ್ಪಿಟಲ್ ರೋಡಲ್ಲಿರುವಂಥ ಒಂದು ಶಾಪ್ ಇದು. ಸೊ ರೀಸೆಂಟಾಗಿ ಇವಾಗ ಫೇಮಸ್ ಆಗಿರೋಂಥ ಹೋಟೆಲ್ ನಂಜಪ್ಪ ಅಂತ ನೀವು ರೀಲ್ಸಲ್ಲಿ ನೋಡ್ತಾನೆ ಇರ್ತೀರಲ್ವ, ಅದ್ರ ಆಪೋಸಿಟೇ ಇರೋದು ಈ ಒಂದು ಬೀಚ್ ಇಲ್ಲ ಅನ್ನೋ ಒಂದು ಹೊಸ ಐಸ್ ಕ್ರೀಮ್ ಶಾಪು. ಇದೇನು ಹೊಸದಲ್ಲ, ಆಲ್ಮೋಸ್ಟ್ 6 ಮಂತ್ಸ್ ಆಗಿದೆ ಅಂತ. ಬಟ್ ನಾವು ಒಂದು 2 ಮಂತ್ಸಿಂದಲೇ ನಮಗೆ ಗೊತ್ತಾಗಿದ್ದು ಇದು ಸ್ಟಾರ್ಟ್ ಆಗಿರೋದು. ಸೊ ಐಸ್ ಕ್ರೀಮ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಬಂದಾಗ ನೀವು ಮಸ್ಟ್ ಟ್ರೈ ಅಂದರೆ DBC ಡೆತ್ ಬೈ ಚಾಕ್ಲೇಟ್ ಐಸ್ ಕ್ರೀಮು. ಅದು ಬಿಟ್ಟರೆ ಇವಾಗ ಮ್ಯಾಂಗೋ ಸೀಸನ್ ಅಂತ ಮ್ಯಾಂಗೋದೊಂದು ಕೊಟ್ಟರು, ಅದು ತುಂಬಾ ಚೆನ್ನಾಗಿತ್ತು. ಈ ಎರಡು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಸೊ ಐಸ್ ಕ್ರೀಮ್ ಎಲ್ಲ ತಿಂದು ಅಮ್ಮ ಮನೆಗೆ ರಿಟರ್ನ್ ಆದಮೇಲೆ ಇನ್ನೇನು ಸಂಜೆನೇ ಆಗೋಗಿತ್ತು. ಸೊ ನೆಕ್ಸ್ಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇರುತ್ತೆ, ಬೇಗ ಹೊರಡ್ತೀನಿ ಮಳೆ ಬರೋಂಗಿದೆ ಅಂತ ತಮ್ಮ ಕೈಯಲ್ಲಿ ಡ್ರಾಪ್ ಹಾಕ್ಸ್ಕೊಳ್ತಾಯಿದ್ದೀನಿ. ಆಲ್ಮೋಸ್ಟ್ ನೈಟೇ ಆಗೋಗಿದೆ, ಒಂದು 7 o'clock ಹಂಗೆ. ಸೊ ನಮ್ಮ ಮಾವ ಬರಬೇಕಾದ್ರೆ ಪಾರ್ಸೆಲ್ ಕಳಿಸಿದ್ರು ಬಿರಿಯಾನಿ ಎಲ್ಲ. ಅಂದರೆ ನಮ್ಗೆ ಇಷ್ಟ ಅಲ್ವಾ, ಸೊ ನೈಟ್ ಹೋಗಿ ಅದನ್ನೇ ಬಿಸಿ ಮಾಡ್ಕೊಂಡು ತಿನ್ನಿ ಅಂತ ಅಲ್ಲಿ ಫಂಕ್ಷನಲ್ಲಿ ಮಾಡಿದ್ದು ಮಟನ್ ಬಿರಿಯಾನಿನೇ ಪಾರ್ಸೆಲ್ ಕಳಿಸಿದ್ದಾರೆ. ಇವಾಗ ಅದನ್ನೇ ಬಿಸಿ ಮಾಡ್ತಾಯಿದ್ದೀನಿ. ನನ್ನ ಮಗ ಅಲ್ಲಿ ಬಿರಿಯಾನಿ ತಿಂದು ಅವ್ನಿಗೆ ಬೋರಾಗಿ ಇಲ್ಲ ನನಗೆ ಬಿರಿಯಾನಿ ಬೇಡ ಅಂದ. ಸೊ ಹೆಂಗೂ ಕರೀತಲ್ಲ ಅದಕ್ಕೆ ಅವನಿಗೆ ಮಾತ್ರ ಒಂದು ದೋಸೆ ಮಾಡಿ ಕೊಟ್ಟೆ. ಸೊ ಯೂಶ್ವಲಿ ರೆಗ್ಯುಲರಾಗಿ ಸಂಜೆ ಆದರೆ ನಾನು ಹಸ್ಬೆಂಡು ಒಂದು ಟೀ ಮಾಡಿಕೊಂಡು ಜೊತೆಲಿ ಕೂತ್ಕೊಂಡು ಕುಡಿಯೋ ಅಂಥ ಅಭ್ಯಾಸ. ಬಟ್ ಇವತ್ತು ಔಟ್ಸೈಡ್ ಹೋಗೋದ್ರಿಂದ ಸೊ ಟೀ ಮಾಡಿರಲಿಲ್ಲ. ನಮ್ಮ ಹಸ್ಬೆಂಡ್ಗೆ ಸಮವ್ ಅದು ಲೈಕ್ ಟೀಗೆ ಅಡಿಕ್ಟ್ ಆಗಿದ್ದಾರೋ ಏನೋ ಗೊತ್ತಿಲ್ಲ. ಬಂದ ತಕ್ಷಣ ಹೇಳಿದ ಮಾತಂದರೆ ಯಾಕೋ ತುಂಬ ತಲೆ ನೋಡ್ತಾ ಇದೆ, ಟೀ ಹಂಗೆ ಮಾಡಿಕೊಡ್ತೀಯಾ ಅಂತ. ಸೊ ಸಮ್ಟೈಮ್ಸ್ ಹೇಳ್ತಾರಲ್ವ, ಯಾವುದನ್ನ ಒಂದಕ್ಕೆ ತುಂಬ ಕನ್ಸ್ಯೂಮ್ ರೆಗ್ಯುಲರಾಗಿ ಮಾಡ್ತಾಯಿದ್ರೆ ಅದು ಬ್ರೈನ್ ಆಟೋಮೆಟಿಕ್ಕಾಗಿ ಯಾವತ್ತು ಕನ್ಸ್ಯೂಮ್ ಮಾಡಿರಲ್ವ ಅವಾಗ ಹಾರ್ಮೋನ್ಸ್ ರಿಲೀಸ್ ಮಾಡಿ ತಲೆನೋವು ಬರ್ಸುತ್ತೆ ಅಂತ. ಅದು ನಿಜ ಅನಿಸ್ತು ನನಗೆ. ಅಂದರೆ ಇವಾಗ ನೋಡಿ ಒಂದಿನ ಟೀ ಕುಡಿಲಿಲ್ಲ ಅಂದರೆ ಆ ಟೈಮ್ ಬರೋಷ್ಟರಲ್ಲಿ ಅವ್ರಿಗೆ ತಲೆನೋವು ಸ್ಟಾರ್ಟ್ ಆಗಿದೆ. ಸಮವ್ ಈ ಒಂದು ಅಭ್ಯಾಸನ ಬಿಡಿಸ್ಬೇಕು ಅಂತ ಅಂದ್ಕೊಳ್ತೀವಿ. ಬಟ್ ನನಗೆ ನಮ್ಮ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಕೂತ್ಕೊಂಡು ಮಾತಾಡಿಕೊಂಡು ಸ್ಪೆಂಡ್ ಮಾಡೋದಂದರೆ ಆ ಒಂದು ಟೀ ಟೈಮ್ ಅಷ್ಟೇ. ಸೊ ಅದನ್ನು ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂತ ಅದೊಂದನ್ನು ರೊಟೀನಲ್ಲಿ ಪಾರ್ಟ್ ಆಗಿಬಿಟ್ಟಿದೆ, ಎಸ್ಪೆಷಲಿ ಇತ್ತೀಚೆಗೆ. ಸೊ ಈ ಟೀ ಅಭ್ಯಾಸ ಸ್ಟಾರ್ಟ್ ಆಗಿದೆ ನಮಗೆ ಪ್ಯಾಂಡಮಿಕ್ ಟೈಮಲ್ಲಿ. ಅದಕ್ಕೆ ಮುಂಚೆ ಲೈಕ್ ಯೂಶ್ವಲಿ ಆಫೀಸ್ಗೆ ಹೋಗ್ತಾಯಿದ್ವಿ, ಬರೋ ಅಷ್ಟರಲ್ಲಿ ಲೇಟ್ ಆಗ್ತಾಯಿತ್ತು. ಜೊತೆಯಲ್ಲಿ ಊಟ ತಿನ್ನೋದಕ್ಕೂ ಟೈಮ್ ಇರ್ತಾ ಇರಲಿಲ್ಲ, ಆ ಥರ ಇರ್ತಾಯಿತ್ತು. ಬಟ್ ಯಾವಾಗ ಪ್ಯಾಂಡಮಿಕಲ್ಲಿ ವರ್ಕ್ ಫ್ರಮ್ ಹೋಮ್ ಈ ಥರ ಎಲ್ಲ ಸ್ಟಾರ್ಟ್ ಆಯಿತು, ಈ ಟೀ ಅಭ್ಯಾಸ ಅನ್ನೋದು ಸಹ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇವತ್ತು ಬಿರಿಯಾನಿ ಮಾತ್ರ ತುಂಬಾ ರುಚಿಯಾಗಿತ್ತು. ಅದಕ್ಕೆ ನಾನು ಇವತ್ತು ನೈಟೂ ಬಿರಿಯಾನಿನೇ ತಿಂತಾಯಿದ್ದೀನಿ. ಸೊ ರೆಗ್ಯುಲರಾಗಿ ಊಟ ಎಲ್ಲ ಮುಗಿಸಿದ್ಮೇಲೆ ನನ್ನ ಒಂದು ರೋಟೀನ್ ಕೆಲಸ ಇರುತ್ತಲ್ವ, ಅಂದರೆ ಡಿಶ್ ವಾಷರ್ಗೆ ಪಾತ್ರೆ ಎಲ್ಲ ಹಾಕೋದು, ನೆಕ್ಸ್ಟು ಆ ಒಂದು ಕೌಂಟ್ರ್ ಟಾಪ್ನೆಲ್ಲ ಕ್ಲೀನ್ ಮಾಡೋದು.
ಸೊ ಇದೇ ಇರುತ್ತೆ ನನ್ನ ಒಂದು ರೋಟೀನು. ಸೊ ಇದು ಡಿಶ್ ವಾಷರ್ಗೆ ಯೂಸ್ ಮಾಡೋವಂಥ ಒಂದು ಟ್ಯಾಬ್ಲೆಟ್ ಬಗ್ಗೆನೂ ಕೇಳಿದ್ದೀರಾ. ಇದು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಪ್ರೀವಿಯಸ್ ವ್ಲಾಗ್ಸಲ್ಲಿ. ಫಿನಿಶ್ ಅಂತ 3 ಇರುತ್ತೆ ಅದರಲ್ಲಿ, ಸಾಲ್ಟು, ಡಿಶ್ ವಾಷಿಂಗ್ ಪೌಡರು ಮತ್ತು ರಿನ್ಸೈಡ್ 3 ಇರುತ್ತೆ. ಸೊ ಅದು ಒಂದು ಟ್ಯಾಬ್ಲೆಟ್ ಹಾಕಿದ್ರೆ ನನಗೆ ಒಂದು ದಿನದ ಎಲ್ಲ ಪಾತ್ರೆನೂ ತೊಳ್ಕೊಡುತ್ತೆ. ಸೊ ಯೂಶ್ವಲಿ ವೀಕೆಂಡ್ ಅಂದರೆ ರಜೆ ಅಂತ ಎಲ್ಲರಿಗೂ ಫೀಲ್ ಇರುತ್ತೆ ಮನೆಯಲ್ಲಿ, ಅಂದರೆ ಮಕ್ಕಳಿಗಾಗಲಿ ಹಸ್ಬೆಂಡ್ ಆಗಲಿ. ಬಟ್ ನಮಗೆ ಗೃಹಿಣಿಯರಿಗೆ ಆಫೀಸ್ ಕೆಲ್ಸಕ್ಕೆ ರಜೆ ಸಿಗ್ಬೋದು, ಬಟ್ ಈ ಮನೆ ಕೆಲಸಗಳೇನೇನು ಇರುತ್ತಲ್ವ ಅದಕ್ಕಂತೂ ಯಾವತ್ತಿಗೂ ರಜೆನೇ ಇರಲ್ಲ ಅನಿಸುತ್ತೆ. ಅಂದರೆ ಅಡುಗೆ ಮಾಡಲೇಬೇಕು, ಮನೆ ಪಾತ್ರೆ ಇಂಥದ್ದೆಲ್ಲ ಕ್ಲೀನಿಂಗ್ ಇದ್ದೇ ಇರುತ್ತೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಈ ಥರ ಫ್ಯಾಮ್ಲಿನೆಲ್ಲ ಮೀಟ್ ಮಾಡ್ಕೊಂಡು ಬಂದಿರ್ತೀವಿ ಅವೆಲ್ಲ, ಆವತ್ತು ನಮ್ಮದು ಒಂಥರ ಡೇ ಚೆನ್ನಾಗಿರುತ್ತೆ. ಆವಾಗ ಬಂದು ಈ ಒಂದು ರಿಮೈನಿಂಗ್ ಟಾಸ್ಕ್ಸ್ ಎಲ್ಲ ಮಾಡೋದು ನಮ್ಗೆ ಅಷ್ಟೊಂದು ಕಷ್ಟ ಅನಿಸಲ್ಲ. ಅದೇ ಈ ಒಂದು ಆಫೀಸ್ ಕೆಲಸ ಮಾಡಿ ಅವತ್ತು ನೈಟ್ ಫುಲ್ಲು ಸ್ಟ್ರೈನ್ ಆಗಿರ್ತೀವಿ, ವರ್ಕ್ ಪ್ರೆಷರಿಂದ ಬಂದಿರ್ತೀರಿ. ಅಂಥ ದಿನಗಳಲ್ಲಿ ಈ ಒಂದು ಸ್ಲ್ಯಾಬ್ ಕ್ಲೀನಿಂಗ್ ಆಗಲಿ, ಇಲ್ಲಾಂದರೆ ಈ ಲಾಸ್ಟ್ ಇನ್ನು ಮಲ್ಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಕೆಲಸ ಇರುತ್ತಲ್ಲ, ಅದೆಲ್ಲ ತುಂಬ ಕಷ್ಟ ಅನಿಸುತ್ತೆ ಬೇರೆ ದಿನಗಳಲ್ಲಿ. ಬಟ್ ಇವತ್ತಂತೂ ನನಗೆ ಸಿಂಪಲ್ ಅನ್ನಿಸ್ತು. ಮೇ ಬಿ ನಾನು ಅಲ್ಲಿ ಫ್ಯಾಮ್ಲಿ ಎಲ್ಲರನ್ನೂ ಮೀಟ್ ಮಾಡ್ಕೊಂಡು ಸಂತೋಷದಿಂದ ಬಂದಿದ್ದೆ, ಅದಕ್ಕೆ ಅನಿಸುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿ ನನ್ನ ಒಂದು ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ.